ತುಂಬಾನೇ ಸಿಂಪಲ್ ಆಗಿ ಹಾಗೆಯೇ ರುಚಿಕರವಾದಂತಹ ಶುಂಠಿಯ ಗೊಜ್ಜು ಅಥವಾ ಶುಂಠಿಯ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 200 ಗ್ರಾಮ್ ಶುಂಠಿ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೀರಿ, ಅದರದ್ದು ಸ್ಪೂನ್ ಸಹಾಯದಿಂದ ತೆಗೀರಿ, ಈಸಿ ಆಗುತ್ತೆ. ಹಾಗೆಯೇ ಮತ್ತೆ ಒಂದ್ಸಲ ತೊಳೆದು ಇದನ್ನು ತುರಿಬೇಕು. ಚೆನ್ನಾಗಿ ತುರ್ಕೊಂಡು ಆದಮೇಲೆ ಇಲ್ಲಿ 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಬೌಲಲ್ಲಿ ಹಾಕಿ 3/4 ಕಪ್ನಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಿಂಡಿ ಒಂದು 15 ನಿಮಿಷ ಬಿಟ್ಬಿಡ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ 1/4 ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು, ಒಂದು 2 ಬ್ಯಾಡಗಿ ಮೆಣಸುಗಳನ್ನು ಇಲ್ಲಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಆ ಶುಂಠಿ ಏನು ತುರಿದು ಇಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು. ಹಾಗೆಯೇ ಸ್ವಲ್ಪ ಕರಿಬೇವು, ಲೋ ಫ್ಲೇಮ್ ಇಟ್ಟು ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು. ಆ ಶುಂಠಿಯ ಹಸಿ ಸ್ಮೆಲ್ ಕಂಪ್ಲೀಟ್ ಆಗಿ ಹೋಗೋ ತನಕ ಅದನ್ನು ನೀವು ರೋಸ್ಟ್ ಮಾಡಬೇಕಾಗುತ್ತೆ. ಆ ಎಣ್ಣೆ ಕೂಡ ಅದರಿಂದ ಸಪ್ರೇಟ್ ಆಗ್ತಾ ಬರುತ್ತೆ. ಆವಾಗ ಇದಕ್ಕೆ 2.5 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿ, ಸ್ವಲ್ಪ ಅರಿಶಿಣ ಹಾಗೆಯೇ ಸ್ವಲ್ಪ ಹಿಂಗು, ಒಂದು 1/4 ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಹುಣಸೆ ಹಣ್ಣಿನ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡು ಒಂದು 4 ನಿಮಿಷ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಕೂಡ ಇದ್ರ ಜೊತೆ ಚೆನ್ನಾಗಿ ಕಂಬೈನ್ ಆಗಿ ಒಂದು ಸ್ವಲ್ಪ ತಿಕ್ಕಾಗೋತ್ತಿಗೆ ಈ ಸೂಪವಾದಂತಹ ಚಟ್ನಿ ತಿನ್ನೋದಕ್ಕೆ ರೆಡಿ ಆಗುತ್ತೆ.